ಹಲೋ ನಮಸ್ಕಾರ ಅಭಿಮಾನಿಗಳೇ, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಿಮ್ಮ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೀವಿ. ಮತ್ತು ಇವತ್ತಿನ ದಿನ ಈ ಲಾಗ್ ಒಳಗೆ ಏನೇನು ಮಾಡ್ತೀವಲ್ಲ ನೋಡಕ್ಕೆ ರೆಡಿ ಇದ್ರಿ ಅಂದರೆ ನಮ್ಮ ಜೊತೆನೇ ಇವತ್ತು ಬರ್ರಿ. ಮತ್ತು ಪೂರ್ತಿ ವಿಡಿಯೋಗಳು ನೋಡ್ತಾ ಇರಿ. ಹೊಸವಾಗಿ ಯಾರ್ಯಾರು ಸಬ್ಸ್ಕ್ರೈಬರ್ ಆಗ್ತಾ ಇದ್ದಾರಲ್ಲ, ನಿಮಗೆ ನಮ್ಮ ಕಡೆಯಿಂದ ಭಾಳ ಧನ್ಯವಾದ ನೋಡಿ. ಮತ್ತು ಭಾಳಷ್ಟು ವಿಡಿಯೋಗಳು ಭಾಳ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಎಲ್ಲರೂ. ಖುಷಿ ಆಗ್ತಾ ಇದೆ. ನಮ್ಮದು ವ್ಯೂಸು ಭಾಳ ಆಗ್ತಾ ಇದ್ದಾವೆ. ಭಾಳ ಧನ್ಯವಾದ ನಿಮಗೆ. ಹಿಂಗೆ ಸಪೋರ್ಟ್ ಮಾಡಿ ಈ ಮನೆ ಮಗಳನ್ನ ಹಿಂಗೆ ಮುಂದಕ್ಕೆ ತೊಗೊಂಡೋಗಿ. ಒಂದು ಗೃಹಿಣಿ ಮನೆಯೊಳಗೆ ಇರುವಂಥ ಹೆಣ್ಮಗಳಿಗೆ ಇಷ್ಟೊಂದು ನೀವು ಮುಂದಕ್ಕೆ ತೊಗೊಂಡೋಗ್ತಾ ಇದ್ದೀರಾ ಅಂದಮೇಲೆ ಎಷ್ಟು ಖುಷಿ ಆಗ್ತದೆ ನಮಗೂ. ನಿಮ್ಮ ಜೊತೆ ಎಲ್ಲ ಅಂದರೆ ಒಂದು ಯೂಟ್ಯೂಬ್ ಚಾನಲ್ ತೆಗ್ದಾಗಿಂದ ಎಷ್ಟೊಂದು ಜೀವನಗಳು ಬದಲಾವಣೆಗಳಾಗಿದ್ದಾವೆ. ಆ ಬದಲಾವಣೆಗಳು ಏನಪ್ಪ ಅಂತಂದ್ರೆ ಕಣ್ ತುಂಬ ನಿದ್ದೆ ಬರ್ತದೆ. ಆರಾಮಾಗಿ ಖುಷಿಯಾಗಿ ಇಡೀ ದಿನ ಎಷ್ಟಾಗ್ತದೆ ಅಷ್ಟು ವಿಡಿಯೋ ಮಾಡ್ಕೋತೀನಿ. ನಿಮಗೆಲ್ಲ ಅಪ್ಲೋಡ್ ಮಾಡ್ತೀನಿ, ಡೌನ್ಲೋಡ್ ಎಲ್ಲ ಮಾಡಿ ಅಪ್ಲೋಡ್ ಮಾಡ್ತೀನಿ, ಥಂಬ್ನೇಲ್ ಮಾಡ್ತೀನಿ. ಎಲ್ಲ ಖುಷಿಯಾಗಿ ನಾನು ಮಾಡ್ತೀನಿ ಅನ್ನೋ ಒಂದು ಖುಷಿ. ಆಮೇಲೆ ಏನು ಮಾಡಬೇಕು, ಏನು ವಿಡಿಯೋ ಮಾಡಬೇಕು, ಏನು ಮಾಡಿದ್ರು ಅಂತ ತಲೆ ಒಳಗೆ ಯೋಚನೆ, ಬೇರೆ ಏನು ಯೋಚನೆ ಇಲ್ಲ. ಅವ್ರದ್ದೇನಾಯಿತು, ಇವ್ರದ್ದೇನಾಯಿತು, ಅಲ್ಲೇನು ಜಗಳ, ಇಲ್ಲೇನು ಜಗಳ, ಅತ್ತೆ ಸೊಸೆ ಮತ್ತು ಮಾವ ಮತ್ತು ಗಂಡ ಹೆಂಡತಿ ಈ ರೀತಿ ಜಗಳ ಮಾಡೋಕೆ ನಮಗೆ ಟೈಮೇ ಇಲ್ಲ. ಯಾಕಂದರೆ ಜಗಳ ಮಾಡೋಕೆ ಯಾವಾಗ ನಾವು ಜಗಳ ಮಾಡ್ತೀವಿ, ಮೆದುಳಿಗೆ ಕೆಲಸ ಕೊಡ್ರಿ, ಕೆಲಸ ಹಚ್ಚ್ರಿ. ಅದಕ್ಕೆ ಯೋಚನೆ ಮಾಡೋಕ್ಕೂ ಟೈಮ್ ಇರೋಷ್ಟು ಕೆಲಸ ಹಚ್ಚ್ರಿ ಅದಕ್ಕೆ. ಆವಾಗ ಆ ರೀತಿ ನಿಮ್ಮ ತಲೆ ಒಳಗೆ ಬರೋದೇ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ ನಿಮ್ಗೆ, ಎಷ್ಟು ಕೈಯಿಂದ ನಿಮಗೆ ಆಗ್ತದಲ್ಲ ಬೇರೆದವ್ರಿಗೆ ಬದಲಾವಣೆ ಮಾಡೋಕ್ಕಿಂತಲೂ ನಮಗೆ ನಾವು ಚೇಂಜ್ ಮಾಡ್ಕೊಳ್ಳೋನು. ನಮಗೆ ನಾವು ಚೇಂಜ್ ಮಾಡ್ಕೊಳಕ್ಕೆ ನಮಗೆ ಅಷ್ಟು ಟೈಮ್ ತೊಗೋತೀವಿ ನಾವು. ಬೇರೆದವ್ರಿಗೆ ನಮ್ಮಿಂದ ಏನು ಚೇಂಜ್ ಮಾಡೋಕ್ಕಾಗ್ತದೆ? ಆಗೋದೇ ಇಲ್ಲ. ಅವರ ಸ್ವಭಾವ ಆ ರೀತಿ ಇರ್ತದೆ. ಅದಕ್ಕೆ ನಾವು ಅಡ್ಜಸ್ಟ್ ಬೇಕು. ಅಡ್ಜಸ್ಟ್ ಆಗಿ ನಮ್ಮ ಖುಷಿ ಎಲ್ಲದ ನೋಡ್ಕೊಂಡು ನಾವು ಖುಷಿಯಾಗಿರಬೇಕು. ಮತ್ತು ನೀವು ಇರ್ತೀರಾ ಅಂತ ನನಗೆ ಗೊತ್ತದೆ. ನಡೀರಿ ಇವತ್ತಿನ ವ್ಲಾಗ್ ಒಳಗೆ ಎಷ್ಟೊಂದು ಮಾತಾಡ್ಬಿಟ್ಟೆ. ಇವತ್ತಿನ ವ್ಲಾಗ್ ನೋಡೋಣ, ನಡೀರಿ. ಮುಂಜಾನೆ ಅಭಿಮಾನಿಗಳೇ, ಎಲ್ಲರಿಗೂ ಲೇಟ್ ಆಯ್ತು ಹೇಳಕ್ಕೆ. ಇವತ್ತು ನಿನ್ನೆ ಹೊಟ್ಟೆ ತುಂಬ ಚಿಕನ್ ತಿಂದು ಮಲ್ಕೊಂಡ್ಬಿಟ್ಟಿದ್ದೀವಿ. ಫುಲ್ ಡೇ ಹತ್ಬಿಟ್ಟಿದೆ. ಇಲ್ಲ, ಅಪ್ಪಗೆ ಹಾಲು ಕೊಟ್ಟಿದ್ದೆ, ರಾತ್ರಿ ಹಾಲು ಕುಡಿ ಅಂದಿದ್ದೆ. ಹಾಂ, ಹಾಲು ಕೊಡ್ತಾಳೆ ಅನ್ಸ್ತದೆ. ಯಜಮಾನ್ರು ಆ ಕಡೆ ಚೌಕಾಸಿ ಮಾಡ್ಕೋ ತಿರುಗಾಡ್ತಾ ಇದ್ದಾರೆ. ಎದ್ದಾರೆ ಇವರು. ಮತ್ತು ಅವು ಚಪಾತಿ ರೆಡಿ ಮಾಡಂತ ಹೇಳಿದ್ದೀನಿ. ಸಮುಗಂಟ ಚಪಾತಿ ಮಾಡಿ ಕೊಡೋದೈತಿ, ಆಮ್ಲೆಟ್ ಚಪಾತಿ ಅಂತ ಮುಂಜಾನೆ ಮೇವು ಚಲೋ ಹೊಡ್ಯಾರು. ಸಮುಗ ಆಮ್ಲೆಟ್ ಚಪಾತಿ ಕೊಟ್ಟು ತಿಂಡಿ ಮಾಡಿ ಕೊಡಿಸಿದ್ದು. ಅವಕಿನ ಟೈಮ್ ಆಗೈತಿ. ಈಗ ಅವಳು ಬಿಡಾಕದಾಳ. ಅಪ್ಪೋ ಡಬ್ಬ ತೊಗೊಂಡೋದಾನ. ಯಜಮಾನ್ರಿಗೆ ಎಷ್ಟು ಹೇಳಿದ್ರು ಕೇಳಾಕ್ತಾರಿಲ್ಲ. ಬೆಳಿಗ್ಗೆ ಎದ್ದು ಕೂಡಲೇ ಆರಾಮಿಲ್ಲ, ಏನಿಲ್ಲ, ಜ್ವರ ಬಂದಾವ ಮತ್ತು ಕಫ ನೆಗಡಿ ಎಲ್ಲ ಆಗೈತಿ. ಕರೆ ಕಂಪೌಂಡ್ ತೊಳೆಯೋದು ವಾಚ್ಮನ್ ಪ್ರಕಾಶ ಕರ್ಕೊಂಡು ಆ ಕಂಪೌಂಡ್ ತೊಗೊಂಡು ಕೂತಾರೆ ನೋಡಿ. ಏನು ಮಾಡ್ತೀರಾ? ಹಿಂಗೆ ಮಾಡ್ತಾರೆ, ಕೇಳೋದನೇ ಇಲ್ಲ. ಆರಾಮಿಲ್ಲ ಅಂದರೂ ಕೇಳೋದಿಲ್ಲ. ಕರೆ ರಾತ್ರಿ ಎಲ್ಲ ಮಲ್ಕೊಳಕ್ಕೆ ಕೊಡೋದಿಲ್ಲ ನಮಗೆ. ಕೆಮ್ಮೋದು ಆಮೇಲೆ ಸೀನೋದು ಅದೆಲ್ಲ ಮಾಡತ್ತಾರೆ. 2 ದಿನ ಆಯಿತು. ಅದೊಂದು ಚಲೋ ಆಗೈತಿ. ಜಿಮ್ಮಿಗೆ ಬೇರೆ ಹೋಗಿಲ್ಲ ಇವತ್ತು. ಅದಕ್ಕೆ ಜಿಮ್ಮಿಗೆ ಕಳಿಸಿಲ್ಲ. ಮತ್ತು ಇಲ್ಲಿ ಮಾಡ್ಕೊತಾರೆ ನೋಡಿ ಕೆಲಸ. ತೊಳ್ಯಾಕೆ ತೆಗೆದಿಟ್ಬಿಡ್ತೇವೆ. ಅವರು ಪಾತ್ರೆದವರು ಕೆಲಸದವ್ರು ಬಂದಾಗ ಹೂ ತಂದಿದ್ದಾರೆ ನೋಡಿ. ಭಾರಿ ಜಾತ್ರೆ ಟೈಮ್ ಆಯಿತು. ಶಾಂಬೂನ್ ಬಿಡಾತ ಅಂತ ಮತ್ತು ಆ ಕಡೆ ಅವ್ರು ಚಾಯ್ ಕೊಡ್ಕೊತೀರಿ ಅಂತ ಇದ್ದಾಳೆ. ಅದ ಪ್ರಕಾಶು ಬಂದಾನು. ವಾಚ್ಮೆನ್ ನಮ್ದು ಚಹಾ ಕೊಡುವ ಅವಂಗೂ ಇಲ್ಲೇ ಅಂತ ಇದ್ದೀನಿ. ಮತ್ತು ಅವಳು ಇನ್ನೂ ಸಲ್ಮಾ ಬಂದಿಲ್ಲ. ಇವರೇ ಯಜಮಾನ್ರ ಕೆಲಸ ನೋಡಿದೆ. ಹಿಂಗೆ ಕೆಲಸದವ್ರು ಬರಲಿಲ್ಲ ಅಂದ್ರೆ ಹಿಂಗೆ ಮಾಡ್ಕೊತ ಕೊಡ್ತಾರನಂತೆ. ನಾವು ಕೆಲಸದವ್ರಿಗೆ ಬಿಡ್ಸೋಕೆ ತಯಾರಿಲ್ಲ. ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೇವೆ. ಮುಂಜಾನೆ ಕೆಲಸ ಚಾಲು ನೋಡಿ. ಶಾಂಬೂ ಸಲ ಪಟ ಚಪಾತಿ ಒಂದು ಮಾಡಿದೆ. ಅದ್ರೊಳಗೆ ಒಂದು ಚಪಾತಿ ಒಂಚೂರು ಇಟ್ಟಿದ್ದಾಳೆ. ಅದ್ರ ಮೇಲೆ ನೀರೆಲ್ಲ ಹಾಕ್ಯಾರು. ಶರ್ಮಾ ಅಪ್ಪ 11 ಗಂಟೆಗೆ ಹೋಗೋದಂತ ಅವಳ ಕಡೆ ಡಬ್ಬ ಕೊಡೋದು ಸಂಭವಿದೆ. ಮತ್ತು ಈಗ ಮೇಲೆ ಹೋಗಿ ಮಲ್ಕೊಂಡ. ನಾವು ಇಲ್ಲಿ ಕೆಳಗಡೆ ಎಲ್ಲ ಮಾತಾಡೋದು ಗಲಾಟೆ ಅದು ಕೇಳಿಸ್ತೈತೆ ಅನ್ನತ್ಲೆ ಸ್ವಲ್ಪ ಮಲ್ಕೋಪ ಅನ್ನತ್ಲೆ ಮಲ್ಕೊಂಡಿದ್ದಾರೆ. ಟೈಮ್ 7 ಆಯಿತು. ವಿಡಿಯೋ ಡೌನ್ಲೋಡ್ ಮಾಡೋಕ್ಕಿಟ್ಟಿದ್ದೆ, ಫೇಲ್ಡ್ ಅಂತ ಬಂತು. ಯಾಕೋ ಆಗಿಲ್ಲ ಡೌನ್ಲೋಡ. ಮತ್ತೆ ಮಾಡೋಕ್ಕಿಟ್ಟಿದ್ದೆ. ನಿಮಗೆ ಬೆಳಿಗ್ಗೆ ಗಂಟೆ ಬರ್ತದೆ. ಅದು ಒಮ್ಮೆ ಹಾಕ್ತದೆ ನೋಡಿ. ನಮಗೆ ಗಾಡಿ ಚಾವಿ ಕೊಟ್ಟ ಮೊದಲು ಇಡೋನು ಜಾಗ. ಮತ್ತು ಅಲ್ಲಿ ಎಲ್ಲಿಟ್ಟೆ ಅನ್ನೋದು ಬೇಡ. ಟೈಮ್ 8 ಗಂಟೆ ಆಗ್ಲಿಕ್ಕೆ ಬಂತ ನೋಡಿ. ಯಜಮಾನ್ರು ಏನು ಮಾಡತ್ತಾರ ನೋಡಿ. ಬಿಡ್ರಲ್ಲ, ಎದಕ್ಕೆ ನೀರಾಗ ಮಾಡ್ಕೊತ ಕೂತಿದ್ದೀರಾ? ಆರಾಮಾತ್ ನಿಮಗೆ ಇಷ್ಟು ಬೇಗ? ಹಾಂ, ಟೈಮ್ ಆಗಿದ್ದು ಬರಲ್ಲ. ಈ ಅರ್ಧ ತಾಸು ಆತ ನೀರು ಒಳಗೆ ಕೂತೀರಿ ನೀವು. ಹಾಂ, ಸಾಕು ಬಿಡ್ರಿ, ಈಗ ಬರ್ರಿ. ಅದಾವ ಕೊಡಿ ಹಾಕಿವ್ರಿಗೆ. ಮತ್ತು ಬೈದು ಕರೆದೆ ನೋಡಿ. ಇಲ್ಲಾಂದ್ರೆ ಬರೋದನ್ನೇ ಇಲ್ಲ. ಬರೀ ಕೆಲಸ ಅನ್ಕೊಟ್ಟು ಕೊಡ್ತಾರೆ.
ಅವಳು ಪಾಪ ಒಬ್ಬಾಕೆ ಆಗ್ಯಾಳ. ಇಲ್ಲಿ ಬಟ್ಟೆ ತೊಳ್ಯಾತಾಳ ನೋಡಿ ನಂದ. ಮತ್ತು ಇಲ್ಲಿ ಗ್ಯಾಸ್ ಕಟ್ಟಿ ಮೇಲೆ ಪಾತ್ರೆ ತೊಳೆದಿಟ್ರು. ಇರಲಿ ಬಿಡು ಅಂತಂದೆ ಪಾಪ ಒಬ್ಬಾಕೆ. ಮತ್ತು ಇಲ್ಲಿ ಏನೇನಂತ ಮಾಡ್ತಾಳು. ಮತ್ತು ಇಲ್ಲೇ ಗ್ಯಾಸ್ ಕಟ್ಟಿ ಮೇಲೆ ಇಲ್ಲೆಲ್ಲ ತೊಳೆದಿಟ್ಟಿದ್ದಾಳೆ. ಇದೆಲ್ಲ ತೆಗೆದಿಟ್ಟಾಳೆ ಇಲ್ಲೆಲ್ಲ ನಮ್ಮ ನಾಷ್ಟ ಮಾಡೋಕೆ. ಆಮೇಲೆ ಇಲ್ಲೇ ಪಾತ್ರೆ ತೊಳ್ಕೊಂಡ್ರು ಇದ್ರ ಮೇಲೆ ಈಗ. ಮತ್ತು ಚಪಾತಿ, ನಾನು ಚಪಾತಿ ಮಾಡ್ತಾಯಿದ್ದೀನಿ ಎಲ್ಲರ ಸಲುವಾಗಿ. ಬಿಸಿ ಬಿಸಿ ಚಪಾತಿ. ನಾವು ಚಪಾತಿ ಮಾಡಬೇಕಾದ್ರೆ ಎನ್ಸಲ್ಲ ಇಷ್ಟ ಅಷ್ಟ ಅಂತ ನಾವು ಚಪಾತಿ ಯಾವಾಗೂ ಹಂಗೆ ಎನಿಸಿ ನಾವು ಚಪಾತಿ ಮಾಡಲ್ಲ. ಅದಕ್ಕೆ ಜಾಸ್ತಿನೇ ಚಪಾತಿ ಮಾಡಿದ್ದೀನಿ ಇಷ್ಟಪಟ್ಟು ತಿನ್ನಲಿ ಅಂಥೇಳಿ. ಮತ್ತು 2 ಚಪಾತಿದು ಇನ್ನೊಂದು ಸ್ವಲ್ಪ ಅದಾವ. ಇದಷ್ಟು ಚಪಾತಿ ಮಾಡ್ಕೊತೀನಿ ಈಗ. ಆಮೇಲೆ ನನಗೂ ಎಲ್ಲ ಸ್ನಾನ ಮಾಡಿ ಬರಬೇಕು, ಕೆಲಸ ಅದಾವ. ಶಾಂಭವಿ ಸಲುವಾಗಿ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಚಪಾತಿ ಅದು ಮಾಡೋದಂತ ಹೇಳಿ ಅವಳು ಕೆಲಸದವಳು ಇವತ್ತು ಬಂದಿಲ್ಲ. ಮತ್ತೊಬ್ಬಳು ಸಲ್ಮಾ ಅಂತೇಳಿ ಅವಳು ಬಂದಿಲ್ಲ. ಅವಳು ಏನೋ ರಜೆ ತೊಗೊಂಡಾಳ 1-2 ದಿನ. ಆಕೆಗೆ ಆರಾಮ ಅನಿಸ್ತಾ ಇರಲಿಲ್ಲ. ಅದಕ್ಕೆ ಇರಲಿ ಅಂತ ನಾವು ಅಂದು. ಹಾಲದವರು ಬಂದಿದ್ದಾರೆ, ಹಾಲು ಕಾಶಿ ಆಯಿತು. ಈಗ ಪಟ ಎಲ್ಲ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೋತಾರೆ ಅವ್ರು. ನಾ ಚಪಾತಿ ಎಲ್ಲ ಮಾಡಿ ಆದಮೇಲೆ ಸ್ನಾನಕ್ಕೆ ಹೋಗ್ತೀನಿ. ಆಮೇಲೆ ಚಿನ್ನು ಸ್ನಾನಕ್ಕೆ ಹೋಗಿದ್ದಾರೆ. ನಾಷ್ಟ ಬೇಡ ನನಗೆ ಈಗ, ಮೊದಲು ಸ್ನಾನ ಮುಗಿಸ್ಕೊಂಬರ್ತೀನಂತ. ಮತ್ತು ಆಯಿತು, ಅವರು ಸ್ನಾನ ಮಾಡಿ ಕೊಡಲಿ. ಅವ್ರಿಗೂ ಖುಷಿ ಆಯ್ತು, ನನಗೂ ಪಟ ಸ್ನಾನ ಮಾಡಿ ರೆಡಿಯಾಗಿ ಕೊಡ್ತಾ ಇದ್ದಾರೆ. ಈಗ ಮನೆಗೆ ಎಷ್ಟು ಅವರು ಇವರು ಯಾರು ಬರ್ತಾರೆ ಸರಿ ಅನ್ಸಲ್ಲ ಹಂಗೆ ಕೊಡ್ರೋದು. ಅದಕ್ಕೆ ಅವರು ಸ್ನಾನ ಮಾಡಿ ರೆಡಿಯಾಗಿ ಕೊಡ್ತಾ ಇದ್ದಾರೆ. ಆಯಿತು, 9 ಗಂಟೆ. ಅವಳು ಬಾತ್ರೂಮದು ಇವತ್ತು ತೊಳ್ಯಾತಾಳೆ ಭಾಳ ದಿನ ನಂತರ. ಇದೊಂದು ತಾಟು ಸಿಕ್ಕಾಕೊಂಡು ಕೂತಿದ್ರವಾಗ. ಮತ್ತು ಯಜಮಾನ್ರು ತೆಗೆದು ಕೊಟ್ರೆ ನೋಡಿ, ಒಳಗೆ ಹೋಗಿ ಕೂತೈತೆ ಅದು ಏಕ್ದಮ್. ಹಾಂ, ಜಾಗ ಇಲ್ಲದ. ಹ್ಞೂ, ಟ್ಯಾಬ್ಲೆಟ್ ಅದು ಚಲೋ ಐತೆ ನೋಡಿ. ಜಸ್ಟ್ ಈಗ ಮತ್ತೆ ತೊಗೋತೀರಾ ನೀನು? ಇವತ್ತು ಬಿಸಿನೀರು ಕುಡಿಲಿಲ್ಲೇನು ನೀವು? ಈಗ ಬಿಸಿನೀರು ಕುಡೀರಿ ನಾಷ್ಟ ಜೊತೆ. ವಾರಕ್ಕೊಂದು ಬಾತ್ರೂಮ್ ತೊಳೆಯೋದು ಅಂತ ಹೇಳಿಬಿಟ್ಟೆ ಅವರಿಗೆ. ಯಜಮಾನ್ರೇನು ಟ್ಯಾಬ್ಲೆಟ್ ಇದು ತೊಗೊಳೋದು ಅವ್ರು ಚಲೋ ಮಾಡ್ಯಾರ. ವಾರಕ್ಕೊಂದ್ಸಲ ಅವಳು ಬಾತ್ರೂಮ್ ತೊಳಿತಾಳೆ. ಎಲ್ಲ ನಂದು ಬಟ್ಟೆ ತಂದಿಟ್ಟ ನೋಡಿ ಇಲ್ಲಿ ತೆಗೆದು. ಇವಾಗಿನ ಕಿನಿಮ್ಯಾಗ ಹಾಕೊಳ್ಳೋದಿತ್ತಂದ್ರೆ ಮತ್ತೆ ಯಾಕೆ ಮೇಲೆ. ಹಾಂ ಆಯ್ತದ ಮಾಡ್ಕೊಳ್ಳೋ. ಟೈಮ್ ಆಗೈತಿ ಈಗ 10 ಗಂಟೆ ಆಗಾಗ ಬಂತ. ಮತ್ತು ಅಪ್ಪು ನೋಡಿ, ಅಪ್ಪು ಹೇಳ್ತಾನೋ ಏನು ಇನ್ನೊಂದು ಸ್ವಲ್ಪ ಮಲ್ಕೋತಾನೆ. 11 ಗಂಟೆಗೆ ಹೋಗಮದಾನಂತ. ಡಬ್ಬ ಅದು ತೊಗೊಂಡು ಇಲ್ಲ ಇನ್ನೂ ಸ್ನಾನ ಮಾಡಿ. ಹಾಂ, ಸಮೂಗ ಡಬ್ಬ ತೊಗೊಂಡು ಹೋಗೋದಾನ, ತಿಂಡಿ ಮಾಡೋದಾನ ನೋಡ್ರಿ. ಮನೆಗೆ ಟೈಮ್ 10:30 ಆಗೇ ಬಿಟ್ಟು ನಾವು ನಾಷ್ಟ ಮಾಡ್ಕೊಂಡ್ವಿ. ಅಪ್ಪನೂ ಬಂದಿದ್ದ. ಮತ್ತು ಹಂಗೆ ಮಾತಾಡ್ಕೋತ ಕುಂತೀವಿ ಇಬ್ಬರು. ಭಾಳ ದಿನ ಮಾತಾಡಿರಲಿಲ್ಲ. ಹಂಗೆ ಮಾತಾಡ್ಕೋತ ವಿಡಿಯೋನೂ ಮಾಡೋಕ್ಕಾಗಲಿಲ್ಲ ನಾಷ್ಟ ಮಾಡುವಾಗ. ಆಮೇಲೆ ಅವನು ಹೊಟ್ಟೆ ತುಂಬ ತಿಂದ, ಖುಷಿ ಆಯ್ತು ನನಗೂ. ಮತ್ತು ಈಗ ಶಾಂಭವಿ ಡಬ್ಬ ಕೊಡೋನು, ಅಪ್ಪನೂ ಹೋಗೋಣ ಅಂತ ಟೈಮ್ ಆಗೈತಮ್ಮ ಅಂತಂದ್ರೆ ಡಬ್ಬ ಕಟ್ಟಿಕೊಡು ಮತ್ತು ಹೋಗಿ ಬರ್ತೇನೆ ಕಾಲೇಜ್ ಕಡೆ ಅಂತ. ನನಗೆ ಕಾಳು ಪಲ್ಯ ಆಮೇಲೆ ಉಪ್ಪಿನಕಾಯಿನೂ ಭಾಳ ಇಷ್ಟ ಆಗೈತೆ ಅಂತ ಅವಳಿಗೆ. ಅವಳು ಹೇಳತ್ತಿಲ್ಲ, ಅಮ್ಮ ಉಪ್ಪಿನಕಾಯಿ ಭಾಳ ಚಲೋ ಆಗ್ಯಾವ ಅಂತ ಹೇಳಿ. ಮತ್ತು ಚೆನ್ನಾಗಿ ಕಾಳು ಭಾಳ ಅನುಕೂಲ ಆಗ್ತದೆ ನೋಡಿ. ಅವ್ರ ಅಣ್ಣಂದು ಈಗ ಎಲ್ಲ ಸೈನ್ ಮಾಡ್ಕೊಳ್ಳೋದು ಅದು ಇದು ಕೆಲಸ ಅದಾವ. ಅದಕ್ಕೆ ಅವನು ಕಾಲೇಜ್ ಕಡೆ ಹೋಗ್ತಾ ಇದ್ದಾನ. ಮತ್ತು ಅವ್ರ ತಂಗಿಗೆ ಡಬ್ಬ ಕೊಡ್ತಾ ಇದ್ದಾನ. ಮತ್ತು 10:30 ಆಗೈತಿ. ಎಷ್ಟು ಗಂಟೆಗೆ ಬರ್ತೀನಿ? ಬೆಳಿಗ್ಗೆನೇ ತೆಗೆದ್ರೆ ಅವ್ರು. ಬೇಕಂದ್ರೆ ಎಷ್ಟು ಶಾನೆ ಇರ್ತದೆ, ಏನು ಎಷ್ಟು ನಮಗೆ ಅವಳ ಮೇಲೆ ಪ್ರೀತಿ ಬರ್ತೈತಿ. ನಿಜವಾಗ್ಲೂ ಒಂದು ತಾಯಿ ಅನ್ನೋದು ಕರ್ತವ್ಯ ಇರಲಿ. ನಿವಾಸ ತಾಳ ಇವ್ರಿಗೆ ಹಾಲು ಬಿಡಿಸಿ ಇಲ್ಲಿ ಮಲ್ಸ್ಯಾಳ. ಈಗ ಅವಳು ಅಲ್ಲಿ ಮಲ್ಕೊಂಡಾಳ ಒಬ್ಬಾಕೆ. ಮತ್ತು ಇವಳಿಗೆ ನೋಡ್ಕೋತಾ ಇರ್ತಾಳೆ. ದೂರ ಇದ್ರೂ ಇಲ್ಲಿ ನೋಡ್ಕೋತಾ ಇರ್ತಾಳೆ. ಮತ್ತು ಇಲ್ಲಿ ಮಲ್ಕೊಂಡಾಳ. ಯಾವುದು ನೋಡಿ, ಮನೆಯೊಳಗೆ ಎಲ್ಲರೂ ಅವ್ರವ್ರ ಕೆಲ್ಸಕ್ಕೆ ಹೋದರು. ಎಲ್ಲ ಚಕ ಮನೆ ಕೆಲಸದವ್ರು ಬಂದು ಬೆಳಿಗ್ಗೆ ಚಕ ಮನೆ ಮಾಡಿ ಹೋಗ್ತಾರೆ. ಮನೆಯವ್ರು ಯಜಮಾನ್ರು ಅವ್ರವ್ರ ಕೆಲಸ ಮಾಡ್ಕೋತಾ, ಯಜಮಾನ್ರು ಅವರು ಏನೋ ಮಾಡ್ಕೋತ ಕೂತಿರ್ತಾರೆ. ನಾನು ನನ್ನ ಕೆಲಸ ಮಾಡ್ಕೋತಿರ್ತೀನಿ. ಜೀವನ ಅಂತಂದರೆ ಇದೇ ಇರ್ತದೆ. ಇರೋದ್ರೊಳಗೂ ನಾವು ಇರೋಕ್ಕಾಗ್ತದೆ. ಎಲ್ಲರೂ ಅವ್ರವ್ರ ಕೆಲಸಕ್ಕೆ ಹೋಗಬೇಕು. ಎಲ್ಲರೂ ಅವ್ರವ್ರ ಡ್ಯೂಟಿಗಳು ಮಾಡಬೇಕು. ಅದಕ್ಕೆಲ್ಲ ನಾವು ಅಡ್ಜಸ್ಟ್ ಆಗಬೇಕು. ಮತ್ತು ಈಗ ಮಗ ಅವನ ಕೆಲಸ ಸಲ ಮಗ ಹೋದ, ಮಗಳು ಬೆಳಿಗ್ಗೆ ಡ್ಯೂಟಿಗೆ ಹೋಗಿದ್ದಾಳೆ. ಈ ರೀತಿ ಇರ್ತದೆ. ನಾನು ಫ್ರೆಶ್ ಮಾಡತ್ತಾರೆ. ಈಗ ಮಲ್ಕೊಳ್ಳಿ ನಿತ್ಯ ಬಂದಿದ್ದವರಿಗೆ. ಹಿಂಗಿರ್ತದೆ ನೋಡಿ ಗಂಡ ಹೆಂಡತಿ ಪ್ರೀತಿ ಅಂತಂದ್ರೆ. ಒಬ್ರಿಗೊಬ್ರು ಸಹಕಾರ ಮಾಡೋದು. ಒಬ್ರು ಮಲ್ಕೋತೇನೆ ಅಂತಂದ್ರೆ ಒಬ್ರು ಆ ಕಡೆ ಯಾರು ಬರ್ತಾರೆ ಇನ್ನು ಬಾಗಿಲ ತೆಗಿಯೋದು, ಹಾಕೋದು, ನೋಡ್ಕೋತಿರೋದು. ಈ ಜವಾಬ್ದಾರಿ ಇರ್ತಾವೆ. ಇಬ್ಬರು ಮಲ್ಕೋತೇವಂದ್ರೆ ಆಗಲ್ಲ. ಟೈಮ 12:30 ಆಗ್ಲಿಕ್ಕೆ ಬಂದದ. ನಾನು ಈಗ ಹೋಗಿ ಮಲ್ಕೊಳ್ಳಲ್ಲ. ಯಜಮಾನ್ರು ಮಲ್ಕೊಂಡಿದ್ದಾರೆ. ಅವ್ರು ಆರಾಮ ಮಾಡ್ತಾಯಿದ್ದಾರೆ. ಮಾಡಲಿ. ನಾನು ಸ್ವಲ್ಪ ಎಲ್ಲ ಟಿ ವಿ ನೋಡಿ ಸ್ವಲ್ಪ ಎಲ್ಲ ಏನೇನು ಬೇಕು ನನಗೆ ಸ್ವಲ್ಪ ಮಾಡ್ಕೊತ ಎಂಜಾಯ್ ಮಾಡ್ತೀನಿ. ನಂದು ಈಗ ಟೈಮ್ ಟಿ ವಿ ನೋಡೋದು ಮಾಡೋದು. ಮಕ್ಕಳು ನೋಡೋ ಟೈಮ್ದಾಗ ಮಕ್ಕಳು ನೋಡ್ತಾರೆ, ನಾನು ನೋಡೋ ಟೈಮ್ದಾಗ ನಾನು ನೋಡ್ತೀನಿ.
ನೀರು ಕುಡಿಲಿಕ್ಕೆ ಬಂದೆ, ನೆನಪು ಬಂತು. ಇಷ್ಟು ಚಾಯ್ ಮಾಡ್ಕೊಂಡಿದ್ದೀನಿ. ಟೈಮ್ ಆಗೈತಿ ಈಗ 12:30. ಚಿನ್ನೂ ಮಲ್ಕೊಂಡು ಹೇಳಿ ಅವರಿಗೆ ಸ್ವಲ್ಪ ಹಾಲು ಕೊಡೋಣ ಅಂದ್ಕೊಂಡೆ. ಪಾಪ ಹಾಲು ಇತ್ತಿಲ್ಲಿ, ಮತ್ತು ಕಫ ಬೇರೆ ಆಗೈತಿ, ಪಾಪ ಕೆಮ್ಮು ಬೇರೆ ಬರತ್ತದ. ಅದಕ್ಕೆ ಅವ್ರಿಗೆ ಏನು ಕೊಡಲಿಲ್ಲ. ಈಗ ಎದ್ಮೇಲೆ ಸ್ವಲ್ಪ ಮತ್ತು ಬಿಸಿ ಬಿಸಿ ಊಟ ಅವರಿಗೆ ಸ್ವಲ್ಪ ಕೊಡೋಣಂತ. ಎಲ್ಲ ಚಿಕನ್ ಸಾರು ಎಲ್ಲ ಇಷ್ಟಪಟ್ಟು ತಿಂತಾರೆ ಅವ್ರು. ಮತ್ತು ನೀರು ಕಾಸಕ್ಕಿಟ್ಟಿದ್ದೀನಿ, ನೀರು ಬಿಸಿ ಆಗ್ತಾಯಿದೆ ಇಲ್ಲಿ. ಬಿಸಿ ಆಗಲಿ ಕೊಡೋಣ ಅವರಿಗೆ. ನೋಡಿ ಚಾಯ್ ಆಯ್ತು ನಂದು. ಮತ್ತು ಒಂಚೂರು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇದ್ರೊಳಗೆ ನಾ ಚಾಯ್ ಒಳಗೆ ಸಕ್ಕರೆ ಹಾಕೋತಾ ಇಲ್ಲ ಈಗ, ಡೈರೆಕ್ಟ್ ಚಹಾ ಮಾಡುವಾಗ. ಆಮೇಲೆ ಒಂದು ಸ್ವಲ್ಪ ಹಾಕೋತೀನಿ, ಮುಂದೆ ಅದು ಸಕ್ಕರೆನೂ ಬಿಡೋಣ ಅಂತ ಇದ್ದೀನಿ. ಮತ್ತು ಚಾಯ್ ಐತಿ ಇಲ್ಲಿ, ತಣ್ಣಗಾಗಲಿ ಚಾಯ್ ಕುಡಿತೀನಿ. ಟಿ ವಿ ನೋಡೋಣ ಅಂತ ಕೂತ್ಕೊಂಡಿದ್ದೀನಿ. ಟಿ ವಿ ನೋಡ್ತೀನಿ ಈಗ. ಬಂದೇ ಬಿಟ್ಟ ನೋಡಿ, 2 ಗಂಟೆ ಟೈಮ್. ಬರೀ ಬಾಗಿಲ ತೆಗಿಯೋಣ ಚಿನ್ನ ಬೇರೆ. ನಾನು ಟಿ ವಿ ನೋಡ್ಕೊತ ಇಲ್ಲೇ ಕೂತಿದ್ದೆ, ವಿಡಿಯೋ ಸ್ವಲ್ಪ ಶಾರ್ಟ್ಸ್ಗಳದು ಮಾಡ್ಕೊತ. ಮತ್ತು ಹೋಗೋದು ಅನ್ನಿಸ್ತೈತಿ. ಬಾಗಿಲ ತೆಗಿಯೋಣ ಪಟ ಏನು ಊಟ ಮಾಡ್ತಾರೋ ಏನು. ಬಟ್ ಏನು ಕೆಲಸ ಜೋರೈತೆ ಅವಳ್ದ. ಎಲ್ಲ ಕರೆಂಟ್ ಬಿಲ್ಲು, ಗ್ಯಾಸ್ ಬಿಲ್ಲೆಲ್ಲ ಅಪ್ಪನ ಜವಾಬ್ದಾರಿ ತುಂಬೋದ. ಪ್ರತಿ ತಿಂಗಳ ನಾವಿನ್ನೂ ಕಲ್ತೇನೆ ಇಲ್ಲ. ಅವ್ಗೇನು ಊಟನೂ ಬೇಡ ಅಂತ ಈಗ ಬಾಳೆನಷ್ಟು ತಿಂದ. ಈಗ ಯಜಮಾನ್ರು ಚಿನ್ನು ಊಟ ಮಾಡೋರ್ದಾರ. ಸ್ವಲ್ಪ ಬಿಸಿನೀರು ಕೊಡೋಣ ಅವ್ರಿಗೆ ಕುಡಿಯೋಕೆ. ಸ್ವಲ್ಪ ಇನ್ನೂ ಆದರೂ ಭಾಳ ಆರಾಮಾದ್ರೆ ಅವ್ರು ಬೇಗ. ಈಗೆಲ್ಲ ಮತ್ತು ಮಧ್ಯಾಹ್ನದ ಡ್ಯೂಟಿ ಚಾಲು ಆಯಿತು. ಹಾಲು ಬಿಸಿ ಮಾಡೋದು, ಸಾರು ಬಿಸಿ ಮಾಡೋದು. ಶಾಂಭವಿ ಸ್ವಲ್ಪ ಸಾಯಂಕಾಲ ಸಲುವಾಗಿ ಚಿಕನ್ ಇಟ್ಟಿದ್ದೀನಿ. ಅವಳಿಗೆ ಪಾಪ ಬಂದಮೇಲೆ ತಿಂತಾಳೆ. ಬೆಳಿಗ್ಗೆ ಆಮ್ಲೆಟ್ ಮತ್ತು ಚಪಾತಿ ತಿಂದು ಹೋಗ್ಯಾಳ, ಉಸಳೆ ಕಟ್ಕೊಂಡು ಹೋಗ್ಯಾಳ. ಅವಳಿಗೆ ಪಾಪ ಕೊಡೋನು ಅಂದಮೇಲೆ ಅವಳ ಸಲುವಾಗಿ ಇರ್ತಾಳೆ. ನಿಮ್ಮ ಮನೆಯೊಳಗೂ ನೀವು ಹಿಂಗೆ ಇಡ್ತೀರಲ್ಲ ಮಕ್ಕಳ ಸಲುವಾಗಿ. ಯಾಕಂದ್ರೆ ಅದು ಯಾವ ತಾಯಿ ಆದರೂ ತನ್ನ ಮಕ್ಕಳಿಗೆ ಸಲುವಾಗಿ ಬರೋ ತನಕ ಇಡ್ತಾಳೆ. ನಾ ಈಗ ಬಬ್ಲಿಗೆ ಆಟೋ ನೋಡ್ತೇನಲ್ಲ, ಬೆಕ್ಕಿನ ಮರಿಗಳ ಸಲುವಾಗಿ ಅದು ಬಿಡ್ತೈತಿ. ಮತ್ತು ಅಲ್ಲೂ ಕುಡಿಯೋಕೆ ಕೂತೈತಿ ನೋಡಿ. ಹೋಗಿ ಅಲ್ಲಿ ಅವರಮ್ಮ ಹೆಂಗೆ ಮಾಡತ್ತಾಳೆ. ಎಷ್ಟು ದಂಡಿಗೆ ಹೋಗಿ ಕೂತಾವ, ಭಾಳ ಹೊತ್ತಾಯ್ತವ. ಹಿಂದೆ ಕಾಣಿಸ್ತಿಲ್ಲ. ಬೆಳಿಗ್ಗೆ ಏನು ಊಟ ಮಾಡಿ ಹೋಗಿದಾವಲ್ಲ, ಅವಾಗಿಂದ ಯಾಕೋ ಊಟಕ್ಕೆ ಬರವಲ್ಲು. ಬರಲ್ಲ, ಊಟ ಮಾಡಿ ಬರ್ರಿ. ಏನು ಪಕ್ಷಿ ತಿಂದಿದ್ದಾವೋ ಏನು ಗೊತ್ತಿಲ್ಲ. ಇವತ್ತಂತೂ ಊಟ ಮಾಡೋಕ್ಕೆ ತಯಾರಿಲ್ಲ. ಊಟಕ್ಕೆ ಬರೋಲ್ಲ, ಹಸು ಆಗಿಲ್ಲ ನಿಮಗೆ? ಇನ್ನು ಹಂಗೆ ಕೂತ್ಬಿಡೋದ ಬೆಳಿಗ್ಗೆದಿಂದ ಅಲ್ಲೇ? ಬರಲ್ಲ, ಏನಾಗದ? ಹಾಂ ಬರ್ರಿ, ಊಟ ಮಾಡಿ ಬರ್ರಿ. ಬಾ ಬಬ್ಲು, ಕರ್ಕೊಂಬ ಚಿಳ್ಳು ಮಿಳ್ಳು ಕರ್ಕೊಂಬ. ಬೆಳಗ್ಗೆದಿಂದ ಊಟಕ್ಕೆ ಕೂತಿಲ್ಲ. ಏನೋ ಪಕ್ಷಿ ತಿಂದಾವೋ ಏನು ತಿಂದು ಸುಂದಾಗ್ಯಾವೋ ಗೊತ್ತಾಗ್ಬತ್ತು ನನಗಂತೂ. ಫುಲ್ ಜಿಜ್ಜಿ ಮಾಡ್ಯಾವ. ಈಗ ದೀದಿ ಬಂದಮೇಲೆ ಹೇಳವ್ರದೇರಿ ನೀವು ರಾತ್ರಿ. ಅವಳು ಬಂದಮೇಲೆ ಜೋರು ನಿಮ್ದು ಆಟ. ಜಿಜ್ಜಿ ಮಾಡಿ 4:30 ಆಯಿತು. ಅಭಿಮಾನಿಗಳೇ, ನಾನು ಸ್ವಲ್ಪ ಮಲ್ಕೊಂಡಿದ್ದೆ, ನಿದ್ದೇನು ಹತ್ತಲಿಲ್ಲ. ಮತ್ತು ಎದ್ದು ಬಂದೆ. ಮತ್ತು ಶಾಂಭವಿ ಬರೋ ಟೈಮ್ ಈಗ. ಪಾಪ ಅವಳು ಬಂದಿಲ್ಲ, ಈಗ ರಾತ್ರಿ ಬರ್ತಾಳೆ. ಇವ್ರ ಕ್ಯಾಟುಗಳು ಇಲ್ಲಿ ಕೂತಾರ. ಇವ್ರು ಏನು ಸ್ವಲ್ಪ ನಾನು ಏನೋ ಚಿನ್ಮುರಿ ಅದು ತಿಂತೀನಿ ಈಗ. ಊಟ ಏನು ಮಧ್ಯಾಹ್ನ ಮಾಡಲಿಲ್ಲ. ಒಂದು ಸ್ವಲ್ಪ ಚಿನ್ಮುರಿ ಅದು ಏನೋ ತಿಂದೀಗ. ರಾತ್ರಿಯಿಂದ ಡೈರೆಕ್ಟ್ ಊಟ ಮಾಡೋಣ. ಈಗ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡ್ಕೋತೀನಿ. ಶಾಂಭವಿನೂ ಬರ್ತಾಳೆ ಬೇಗ. ಅವಳು ಮಲ್ಕೊಲಿ. ಅಪ್ಪನೂ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದಾನೆ. ಚಿನ್ನು ಮತ್ತು ಮೇಲೆ ಏನೋ ಕೆಲಸ ಅಂತ ಪೇಪರ್ ತೊಗೊಂಡು ಮೇಲೆ ಹೋಗಿ ಮಾಡ್ಕೋತ. ಟೈಮ್ 7 ಆಗ್ಲಿಕ್ಕೆ ಬಂತು. ಇವರೆಲ್ಲ ಮೇಲೆ ಕೂತಾರ, ಅಪ್ಪು, ಯಜಮಾನ್ರು. ಮತ್ತು ನಾನು ಒಂದು ಪಿಕ್ಚರ್ ನೋಡಿದೆ ಅವರಿಗೆ. ಮತ್ತು ಚಾಯ್ ರೆಡಿ ಆಗ್ತಾಯಿದೆ ಇಲ್ಲಿ. ಚಾಯ್ ಕುಡಿಯೋ ಟೈಮ್ ಆಯ್ತು. ಇವತ್ತಿನ ದಿನಾನು ಎಷ್ಟು ಬೇಗ ಮುಗ್ದಾಬಿಟ್ಟು ನೋಡಿ. ಶಾವು ಬಂದ್ಬಿಟ್ಟಿಯ. ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ದಾರೆ ನೋಡಿ ಇವರಂತೂ ಯಜಮಾನ್ರು. ಲೈಟ್ ಹಚ್ಚಕ್ಕೆ ಓಡಿ ಬಂದರು. ಶಾವು ಚಾರ್ಜಿಂಗ್ ಹಚ್ಚಬೇಕು, ಚಾರ್ಜಿಂಗ್ ಹಚ್ಬೇಕಂತ ರೀ. ಬಟನ್ ಚಾಲು ಮಾಡಿ. ಹೌದಾ, ಚಲೋ ಆತಲ್ಲ ಅಣ್ಣ. ಇವತ್ತು ಕರೆಕ್ಟ್ ನೀ ಯಾಕೆ ಮ್ಯಾಲೆ ಇರಿ ಹಿಂಗ? ಹೌದಾ, ಏರಾಕ ಹೆಂಗೆ ಗಾಡಿ ಮೇಲೆ ನಿಂತಾಳು? ಹೌದಾ, ಅಷ್ಟು ಗಾಡಿ ಮೇಲೆ ನಿಲ್ಲುವಷ್ಟು ಇದನ್ನಾಗತ್ತೈತೆ ಅಂದ್ರೆ ಹಿಂಗೆ ಪೂರ್ತಿ ಗಾಡಿ ಮೇಲೆ ನಿಂತಾಳು? ಖರೆ ಸ್ಟ್ಯಾಂಡ್ ಅದ, ಹಿಂಗೆ ಡಬಲ್ ಸ್ಟ್ಯಾಂಡ್ ಇಲ್ಲ, ಅದ ಸಿಂಗಲ್ ಸ್ಟ್ಯಾಂಡ್ ಐತಿ. ಹಾಂ, ಏ ಬಬ್ಲ ತೋಟುಮ ಬರಬೇಡ. ನಾನು ಶರಿ ನೀ ಬಂದ್ಮೇಲೆ ಹೆಂಗೆ ಮಾಡ್ತಾವ ಇವು. ದೇವ್ರ ಕರ್ಕೊ. ರಾತ್ರಿ 10 ಗಂಟೆ ಆಗ್ಲಿಕ್ಕೆ ಬಂದದ. ಇಲ್ಲಿ ಕುತ್ಕೊಂಡಿದ್ದೀನಿ ಇವ್ರಿಗೆ ನೋಡ್ಕೊತ. ಬಬ್ಲಿ ಇಲ್ಲಿ ಕುಂತಾಳ. ಮರಿಗಳು ಆಟ ಆಡತ್ತಾವ. ಈಗ ರಾತ್ರಿ ಟೈಮ್ದಾಗ ಆಟ ಭಾಳ ಜೋರು ಅವ್ರದ್ದು. ಬಾಲ್ ತೊಗೊಂಡು ಅಲ್ಲಿ ಆಟ ಆಡ್ತಾ ಇದ್ದಾವ. ಬಾ ಬಾ
ಜೋರು ಆಟ ಆಡತ್ತವ ಬಾಲ್ ಜೊತೆ. ಹುಬ್ಳಿ ಮತ್ತು ಅಕ್ಕೂ ಜಾಸ್ತಿ ಊಟ ಮಾಡಬೇಡ, ಈಗ ಸ್ವಲ್ಪ ಊಟ ಕೂತ್ಲು. ಅವ್ರು ಆಟ ಆಡೋದು ನೋಡಲ್ಲಿ. ಅವ್ರು ತಿನ್ನೋ ಮಟ್ಟ ಇವ್ರು ತಿನ್ನಲ್ಲ. ಅವ್ರು ತಿಂದಾದ್ಮೇಲೆ ಭಾಳ ತನಕಲೇ ಮತ್ತು ಉಜಿತಂದ್ರೆ ತಿಂತಾಳೆ. ಮತ್ತು ಅವ್ರು ಜೋರು ಆಟ ನಡ್ಸ್ಯಾರ ಇಬ್ಬರು. ಆಮೇಲೆ ಸ್ವಲ್ಪ ಹಾಲದು ಕುಡಿ. ಆಮೇಲೆ ಕುತ್ಕೊಂಡಿದ್ದೆ, ಪಾರಿಜಾತ ಹೂವುದು ನೋಡ್ಕೊಂಡು ಸ್ಮೆಲ್ ಭಾಳ ಮಸ್ತ್ ಬರತ್ತಿತ್ತು. ಮತ್ತು ಇವ್ರು ಆಟ ಆಡೋದು ನೋಡ್ಕೋತ ಕುಂತ್ರೆ ಎಷ್ಟು ಮನಸ್ಸಿಗೆ ಖುಷಿ ಆಗ್ತದೆ. ಅವ್ರು ಆಟ ನೋಡ್ಕೋತ ಕುಂತಿದ್ದೆ. ಮತ್ತು ಅಪ್ಪನೂ ಈಗ ಒಂದು ಪ್ರಾಕ್ಟೀಸ್ ಐತಂತ, ಅಲ್ಲಿ ಕಾಲೇಜ್ ಫಂಕ್ಷನ್ ಐತಲ್ಲ, ಅದೆಲ್ಲ ಪ್ರಾಕ್ಟೀಸ್ ಸಲುವಾಗಿ ಅವ್ನು ಹೋಗ್ತಾ ಇದ್ದಾನೆ. ಮತ್ತು ಬಂದಮೇಲೆ ಬಾಗ್ಲ ತೆಗಿಬೇಕಾಗ್ತದೆ. ಚಿನ್ನವೂ ಆರಾಮಿಲ್ಲ, ಶಾಂಭವಿನೂ ಡ್ಯೂಟಿ ಮುಗಿಸ್ಕೊಂಬಂದಾಳೆ, ನಿಮ್ಗೆ ಗೊತ್ತದೆ. ಅವಳು ಮತ್ತು ಅಭ್ಯಾಸ ಮಾಡತ್ತಾಳೆ. ನಾನು ಈಗ ಈ ವಿಡಿಯೋನ ಇಲ್ಲೇ ಮುಗಿಸ್ತೇನೆ. ನನಗೆ ಗೊತ್ತದ ನಿಮ್ಗೆ ಇಷ್ಟ ಆಗ್ತದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡಕ್ಕೆ ಮರೆಯೋಕೆ ಹೋಗ್ಬೇಡ್ರಿ. ಮತ್ತು ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಗೆ ನಿಮ್ಗೆ ಭಾಳ ಧನ್ಯವಾದ ನೋಡಿರಿ.